ಬೇಗ ಬಾರ ಇಲ್ಲಿ. ಅಲ್ಲಿ ನೋಡ್ಬಾ ಇಲ್ಲಿ ಆ ವೈಷ್ಣು ಅಕ್ಕರ ಮನೆ ಹತ್ರ ಋತನ್ಗೆ ಆ ಪ್ರೀತಿ ದೊಡ್ಡಮ್ಮನೂ ಪ್ರೇಮ ದೊಡ್ಡಮ್ಮ ಇಬ್ರು ಸೇರಿ ಸರಿಯಾಗೆ ಆ ಋತು ಗ್ರಹಚಾರ ಬಿಡಿಸ್ತಾ ಇದ್ದಾರೆ. ಬಾ ನೋಡ್ಬಾ ಇಲ್ಲಿ ನೋಡ್ಬಾ. ನೋಡಕ್ಕೆ ನನಗಂತೂ ಖುಷಿ ಆಗ್ಬಿಡ್ತು. ಚೆನ್ನಾಗೆ ಬೈತಾ ಇದ್ದಾರೆ. ಅವಳೇನೋ ಹೋಗ್ಬಿಟ್ಟು ಮದುವೆ ಮಾಡ್ಕೋಬೇಡ್ರಿ, ಅವಳ ಮದುವೆನ ಮಾಡ್ಕೊಡ್ಬೇಡ್ರಿ, ಅವನಿಗೆ ಹೆಣ್ಣು ಕೊಡಬೇಡ್ರಿ ಅಂತ ಹೇಳಕ್ ಹೋಗಿದ್ಲಂತೆ. ಅವನಿಗೆ ನಾವು ಹೆಣ್ಣು ಕೊಟ್ಟಿಲ್ಲ, ಅವನಿಗೂ ಕೊಟ್ಟಿಲ್ಲ, ಆ ಮನೆಗೆ ಮಾತ್ರ ಹೆಣ್ಣು ಕೊಡಬೇಡಿ ಅಂತ. ವೈಷ್ಣವಕ್ಕ ಬಿಡ್ಬೇಕಲ್ಲತ್ತ ಅವ್ರ ಮನೆ. ಸುಮ್ಮನಿರು, ಹಂಗೆ ಚೆನ್ನಾಗಿ ರುಬ್ಬೇಕು. ಅವಳೇನು ನಡೆಯುತ್ತೆ, ನಾನು ಚೆನ್ನಾಗೆ ದುಡ್ಡು ಮಾಡ್ಕೊಂಡಿದ್ದೀನಿ, ನಾನು ದೊಡ್ಡ ಶ್ರೀಮಂತೆ ಅಂತ ಅವಳು ಇಲ್ಲದೆಲ್ಲ ಇದು ಮಾಡೋಕ್ಕೋದ್ರೆ ಹಿಂಗೆ ಮತ್ತೆ ಆಗೋದು. ಯಾಕೆ ಹೇಳ್ಕೊಡ್ಬೇಕಪ್ಪ ಅವ್ರಿಗೆ? ಮತ್ತೆ ಪ್ರೇಮ ದೊಡ್ಡಮ್ಮನಿಗೂ ಅವ್ರಿಗೆಲ್ಲನ ನೀನೇ ಹೇಳ್ಕೊಟ್ಟಿದ್ದಿ ಮದುವೆ ಕ್ಯಾನ್ಸಲ್ ಆಗೋದಕ್ಕೆ ಅಂತ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾ ಇದ್ಲು. ಸರಿಯಾಗಿ ಆಗೈತೆ ತಗ. ಆಗೈತೆ ಇವಾಗ ಸರಿಯಾಗಿ ಹಿಡ್ಕೊಬಿಟ್ಟವ್ರು ಅವರು. ಈಗ ಬಿಡ್ತಾರೆ ಅವರು. ಪ್ರೇಮ ದೊಡ್ಡಮ್ಮಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಲಸ್ಮಜ್ಜಿಗೆ ಹೇಳ್ಬೇಕು ಬಾಯಿಲಿ, ಲಸ್ಮಜ್ಜಿಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ. ಲಸ್ಮಜ್ಜಿ ಇದ್ಬಿಟ್ರೆ ಇನ್ನೂ ಸಖತ್ತಾಗಿರುತ್ತೆ. ಲಸ್ಮಜ್ಜಿಗೆ ಹೇಳ್ಬೇಕು ಈ ವಿಷಯನ. ಲಸ್ಮಜ್ಜಿ ನಿಮ್ಮ ಸೊಸೆನ ಸುಮ್ಮನೆ ಮಾತಾಡ್ತಾ ಇದ್ಲು, ಸುಮ್ಮನೆ ಅಂಬ್ತಾ ಇದ್ಲು. ನೋಡ್ಬಾ ಇವಾಗ ಸಿಕ್ಕವಳೆ ಋತು ಅಂತ ಹೇಳಿ ಕರ್ಕೊಂಡು ಹೋಗೋಣ ಬಾಯಿಲಿ. ಅಲ್ಲಿ ಚೆನ್ನಾಗೈತೆ ಒಳ್ಳೆ ಅಲ್ಲಿ ನೋಡೋದಕ್ಕೆ. ಮತ್ತೆ ಅಂಥದ್ದೆಲ್ಲನ ನೋಡ್ಬೇಕು, ನಿನ್ಕಂಡು ನೋಡಿದ್ರೇನೆ ಮತ್ತೆ ಅವಳಿಗೆ ಗೊತ್ತಾಗೋದು. ಏನೋ ದೊಡ್ಡಿದು ಅನ್ನಂಗೆ ಮಾಡ್ತಾಳೆ ಅವಳು ಆ ಋತು. ಅವಳಿಗೆ ಗೊತ್ತಾಗಬೇಕು, ಯಾರು ನನ್ನ ಕೇಳಲ್ಲ, ಎಲ್ಲ ಅವ್ರವ್ರ ಬುದ್ಧಿ ಉಪಯೋಗಿಸಿ ಅವ್ರು ಹೆಂಗಿರ್ಬೇಕು ಹಂಗಿರ್ತಾರೆ ಅಂತ ಅವಳಿಗೆ ಗೊತ್ತಾಗಬೇಕು. ಸುಮ್ಮನೆ ನಾನು ದೊಡ್ಡಿದು ಅನ್ನೋ ಥರ ಅವಳು ತೋರಿಸ್ಕೊಳಕ್ಕೆ ಹೋದ್ರೆ ಯಾರಿಗೆ ಕೇಳಲ್ಲ ಅವಳು ಇವಾಗಿನ ಕಾಲದಲ್ಲಿ. ಲಸ್ಮಜ್ಜಿನ ಕರೆಯನ್ನು ನಡೀಲಿ, ಲಸ್ಮಜ್ಜಿಗೆ ಹೇಳೋಣ. ಹೊರಕ್ಕೆ ಬಂದವಳು ಸುಮ್ಮನೆ ಹೋಗ್ಬೇಕಾ? ಬರ್ರಿ, ಏನು ಮಾಡ್ತೀರಾ? ಏನು ಎದುರಿಸ್ತೀರೇನೆ? ನಾನು ಯಾವಾಗ ಎದುರ್ಕೊಳ್ಳಲ್ಲ ಅಂತ ಅಂದೈತೆ. ಅವಾಗ ಆ ಋತನ್ಗೆ ಇಬ್ರು ಪ್ರೇಮ ದೊಡಮ್ಮ ಪ್ರೀತಿ ದೊಡಮ್ಮ ಇಬ್ರು 4 ಬಾರಿಸ್ಬಿಟ್ರು. ಸರಿಯಾಗಿ ಆಗ್ಬಿಟ್ಟೈತೆ ಕಣೆ ಅಕ್ಕ. ಲಸ್ಮಜ್ಜಿ ಬನ್ನಿ, ನೀವು ಮನೆ ಕರಿತಾ ಇರೋದು ಬಾಜಿ. ಲಸ್ಮಜ್ಜಿ ಬಂದ್ಬಿಟ್ರೆ ಅಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ಸರಿಯಾಗಿ ಹೋಗ್ತಾಕ್ಬಿಡುತ್ತೆ. ಮಾನ ಮರ್ಯಾದೆ ಇಲ್ದವಳೆ ಹಿಂಗೇನೆ ಹೇಳೋದು ನೀನು? ಮಾನ ಮರ್ಯಾದೆ ಇರೋಳಾಗಿದ್ರೆ ನೀನು ಈ ಥರ ಹೇಳ್ತಾ ಇರಲಿಲ್ಲ ಕಣೆ. ಆಗ ಮದುವೆಗೆ ಯಾಕೆ ಫಿಟ್ಟಿಂಗ್ ಇಡೋದಕ್ಕೆ ಬಂದಿದ್ಯಾ? ನನ್ನ ಸೊಸೆ ಮೇಲೆ ಮಾತಾಡ್ದೇನೆ, ಸುಮ್ಮನೆ ನನ್ನ ಸೊಸೆ ಮೇಲೆ ನಿಷ್ಠುರ ಮಾಡ್ದೇನೆ ನೀನು ಅಂತೇಳಿ ಸರಿಯಾಗಿ ಜಾಡಿಸ್ಬಿಡುತ್ತೆ. ಯಾಕೆ ಶಕ್ತಿ ಯಾರೋ ಯಾಕೆ ಉಳ್ಕಿರಿ? ಮತ್ತೆ ಲಕ್ಷ್ಮಜ್ಜಿ ಮತ್ತೆ ಆ ಪ್ರೀತಿ ದೊಡಮ್ಮನು ಪ್ರೇಮ ದೊಡಮ್ಮ ಇಬ್ಬರು ಸೇರಿಕೊಂಡು ಋತು ಅಕ್ಕನಿಗೆ ಸರಿಯಾಗಿ ಜಾಡಿಸ್ತಾ ಇದ್ದಾರೆ. ಆ ಋತುಗೆ ಅವಳು ಒಂಥರ ಏನೇ ಮಾತಾಡಿದ್ಲಂತೆ. ವೈಷ್ಣು ಅಕ್ಕರ ಮನೆ ಹತ್ರ ಹೋಗ್ಬಿಟ್ಟು ಕಲಾ ಆಂಟಿ ಹತ್ರ ಏನೋ ಹೆಣ್ಣು ಕೊಡಬೇಡ್ರಿ, ಅವ್ರ ಮನೆಗೆ ಅವ್ರು ಸರಿ ಇಲ್ಲ ಹಿಂಗೆ ಅಂತ ಹೇಳ್ತಿದ್ರಂತೆ. ಏನೋ ಅದು ಏನು ಸರಿಯಾಗಿ ಏನಾಯ್ತು ಅಂತ ಗೊತ್ತಿಲ್ಲ. ಶಾರು ನಿನಗೇನಂತ ಹೇಳ್ಬಿಡು ಕರೆಕ್ಟಾಗಿ, ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನೋ ಮಾತಾಡ್ತಿದ್ರಂತೆ, ಕೇಳಿಸ್ಕೊಬಿಟ್ಟು ಫಿಟ್ಟಿಂಗ್ ಇಡೋದಕ್ಕೆ ಬಂದಿದ್ಯಾ ಅಂತ ಸರಿಯಾಗಿ ಬಾರಿಸಿದ್ರಂತೆ. ಹೌದೇನು? ಯಾಕೆ ಹೇಳಕ್ಕೆ ಹೋಗ್ಯವಳಿ? ಅವರು ಹೆಣ್ಣು ಕೊಡ್ತೀವಿ ಅಂತ ಅಂದ್ರಲ್ಲ, ಅದಕ್ಕೆ ವಿಷಯ ಗೊತ್ತಾಗಿ ಕೊಡಬೇಡ್ರಿ ಅಂತ ಎಲ್ಲ ಹೇಳಕ್ಕೆ ಹೋಗಿರ್ಬೇಕು. ನಮ್ಮ ಪ್ರೀತಿನೂ ಪ್ರೇಮ ಇವಾಗಿನ ಹೋದ್ರು ಅಂದ್ರೆ ಸರಿಯಾಗಿ ಸಿಗ್ಬಿದ್ದವಳೇನ? ಅದಕ್ಕೆ ನಡೀರಿ ನೋಡೋಣ. ರೂಮಲ್ಲಿ ಇದ್ರಂತೆ. ರೂಮಲ್ಲಿ ಇರೋದನ್ನ ನೋಡಿಲ್ಲ. ರೂಮಲ್ಲಿ ಮಾತಾಡ್ತಾ ಕುತ್ಕೊಂಡಿದ್ರಂತೆ. ಯಾವಾಗ ಮಾಡೋಣ ಏನು ಎತ್ತ ಮದುವೆನ ಅಂತ ಮಾತಾಡ್ತಿದ್ರಂತೆ. ಆವಾಗಲೇ ಹೋಗ್ಬಿಟ್ಟು ವೈಷ್ಣವಕ್ಕ ಕಲಾಂಟಿ ಅಂತ ಕೂಗ್ತಂತೆ. ಋತುನೇ ಬಂದಿದ್ದು, ಏನು ಹೇಳ್ತಾಳೆ ನೋಡೋಣ, ನಾವು ಇಲ್ಲೇ ರೂಮ್ನಾಗಿರ್ತೀವಿ, ಹೋಗ್ರಿ ನೀವು ಅದೇನು ಅಲ್ಲೇ ಮಾತಾಡ್ರಿ ಅಂತೇಳಿ ಕಳಿಸ್ಬಿಟ್ಟೈತೆ. ಅವ್ರು ರೂಮಲ್ಲಿ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡವ್ರಂತೆ. ಅದಕ್ಕೆ ಏನೇ ಇಲ್ಲದೆಲ್ಲ ತಂದಿಕ್ಕದಕ್ಕೆ ಬತ್ತೇನೆ, ಏನು ದೊಡ್ಡ ಸಾಚ ಅನ್ನೋ ಥರ ಮಾತಾಡ್ತಾ ಇದೆಯೇನೆ ನೀನು ಅಂತ ಹೇಳಿ ಏನು ಎಲ್ಲರೂ ರೋಚಿಗೆ ಎದ್ಬಿಟ್ಟವ್ರೆ. ಇಲ್ಲದೆಲ್ಲ ತಂದಿಕ್ಕೇನೆ, ನಿನಗೇನೇ ಬೇಕು ಸುಮ್ಮನಿರೋಕ್ಕಾಗಲ್ವೇನೆ ಅಂತೇಳಿ ಎಲ್ಲರೂ ರೋಚಿಗೆ ಎದ್ಬಿಟ್ಟವ್ರೆ. ಯಾಕಿಂತ ಮಾಡ್ತೀಯ ನೀನು? ನಿನ್ನ ಕೆಲಸ ನೀನು ನೋಡ್ಕೋಬೇಕು, ಯಾಕಿಂತ ಮಾಡ್ತೀಯ ಅಂತೇಳಿ ಎಲ್ಲರೂ ರೋಚಿಗೆ ಎದ್ಬಿಟ್ಟವ್ರೆ. ಬಾ ನೋಡು, ನಡಿ ನೋಡೋಣ. ನಾನು ಕಾಯ್ತಿದ್ದೆ ಇರೋತ್ತು ಹಿಂಗೆ ಸರಿಗೆ ಸಿಗಬೇಡಿ ಮಾತಾಡೋಣ ಅಂತ. ನಾನು ಸರಿಯಾಗಿ ಅಂತೀನಿ ನಡಿ. ನನ್ನ ಸಾಸೆ ನಂಬಳ ಸುಮ್ಮನೆ ನಾನು ನನ್ನ ಸಾಸೆ ನಂದ. ಅವಳಿಗೆ ನೀವು ಬಂದರೆ ಅಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ನಿಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದು ಲಕ್ಷ್ಮಜ್ಜಿ. ಬನ್ನಿ ನೋಡಿ ಹೆಂಗೆ ಸರಿಯಾಗಿ ಸಿಗಬಿದ್ದಳ ಋತು ಅಂತ. ಅಂದರೆ ಕಿವಿಯಾರೆ ಕೇಳಿಸ್ಕೊಂಡು ಮಾತಾಡ್ಬೇಕು. ಅವರು ಇವರು ಹೇಳವ ಯಾವತ್ತೂ ಕೇಳಿಸ್ಕೊಂಡು ಮಾತಾಡಬಾರ್ದು. ಅದಕ್ಕೆ ನಾನು ಸುಮ್ಕಿದ್ದೆ. ಪಾಪ ನಮ್ಮ ಪ್ರೇಮ ಅಂತಾಳಲ್ಲ ಕಣಮ್ಮ, ಅವಳು ಯಾವತ್ತೂ ಅಂತ ಹೇಳ್ಕೊಡಕ್ಕೆ ಹೋಗಿಲ್ಲ, ಮದುವೆ ಮಾಡ್ಕೋಬೇಡ್ರಿ ಅಂತಲೂ ಹೇಳಿಲ್ಲ. ಅವಳು ಇಲ್ಲದ್ದೆಲ್ಲ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಜಗಳ ಮಾಡಿಳು. ಸುಮ್ಮನೆ ಜಗಳ ಮಾಡಿದರೆ ಯಾರು ಬಿಡ್ತಾರಮ್ಮ? ಯಾರು ಬಿಡಲ್ಲ. ನೋಡಿ ನೋಡೋಣ ಸರಿಯಾಗೆ ಹೇಳೋಣ. ಹೋಗ್ಬೇಕು, ಹೋಗೋಣ. ಏನು ಮಾಡ್ತೀರ ಬರ್ರಿ ಅಂದರೆ ಹಿಂಗೆ ಹಿಡ್ಕೊಂಡು ತಿಡ್ತೀವಿ. ನಿನಗೆ ಇಷ್ಟೊಂದು ಇರಬೇಕಾದ್ರೆ ನಾವೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋಳಿಗೆ ಇಷ್ಟೊಂದು ಇರಬೇಕಂದ್ರೆ ನಮ್ಗಿನ್ನೂ ಎಷ್ಟಿರಬೇಡ. ಹೆಂಗೆ ಮಾತಾಡ್ತೀಯ ನೋಡು ನಿನ್ನ ಬಾಯಿಗೆ ಬಂದಂಗೆ. ನೀನು ಹೇಳೋವೆಲ್ಲ ಕೇಳ್ಕೊಂಡು ಕುತ್ಕೊಂತೀವಿ ಅಂತ ಅಂದ್ಕೊಂಡಿದ್ಯಾ ನೀನು?
ನೀನು ಹೇಳೋದಲ್ಲ ಯಾವುದೇ ಕಾರಣಕ್ಕೂ ನಾವು ಕೇಳಲ್ಲ. ನಮಗೆ ಗೊತ್ತೈತೆ ಯಾವಾಗ ಏನು ಮಾತಾಡಬೇಕು, ಯಾವಾಗ ಏನು ಮಾಡಬೇಕು ಅಂತ. ಏನು ಮಾಡ್ತೀರಾ ಬರ್ರಿ ಅಂತೀಯಲ್ಲ, ಈಗ ಮಾಡ್ತೀವಿ ನೋಡು. ಓ, ಯಾರನ್ನ ಉಗಿಬೇಕು ಮಕ್ಕಕ್ಕೆ, ಹಂಗೆ ಮಾಡ್ತೀವಿ. ಊತಮ್ಮ, ನೀನು ದೌಲತ್ತಿನ ಮಾತಾಡ್ತೀಯ ಕಣೆ. ದೌಲತ್ತಿನ ಮಾತಾ ಸ್ವಲ್ಪ ಕಡಿಮೆ ಮಾಡು. ಹಿಂಗೆ ಮಾತಾಡ್ಬೇಡ, ಯಾರು ಕೇಳಲ್ಲ ಕಣೆ, ಯಾರು ಕೇಳಲ್ಲ. ನಿನ್ನ ಸಾವುಕಾರಿಕೆ ಇದ್ರೆ ನಿಂತಾಗಿರ್ಲಿ ಅಂತಾರೆ. ನಿನ್ನ ಜಂಬದ ಮಾತಾಡೋದು, ದೌಲತ್ತಿನ ಮಾತಾಡೋದು ಇದನ್ನ ಇವಾಗಲೇ ಬಿಟ್ಟುಬಿಡು. ಇವಾಗಿನ ಕಾಲದಾಗ ಅವೆಲ್ಲ ನಡೆಯಲ್ಲ. ನೀನು ಒಳ್ಳೆ ಮಾತಲ್ಲಿ ಮಾತಾಡ್ತೀಯ, ಒಳ್ಳೆ ಮಾತಲ್ಲಿ ಮಾತಾಡ್ತಾರೆ. ಬೆಲೆ ಕೊಡ್ತೀಯ, ಬೆಲೆ ಕೊಡ್ತಾರೆ ಅಷ್ಟೇ. ನೀನು ಕೊಡ್ಲಿಲ್ವಾ ಅವರು ಕೊಡಲ್ಲ, ಇನ್ನೆಂತಾರೆ ಆಗಿರಲಿ. ಅಯ್ಯೋ, ಯಾರು ನಿನ್ನ ಅಷ್ಟು ಸುಲಭವಾಗಿ ಏನು ಯಾರೇನೇ ಅದಕ್ಕೂ ಎದ್ರಕಮಲ್ಲ ಗೊತ್ತೇ. ನೀನು ಅಂದ್ಕೊಂಡಿರ್ಬೋದು ನನ್ನ ಸಾವುಕಾರ ಅಂತ ಎದ್ರಕೊಬಿಡ್ತಾರೆ ಎಲ್ಲ ಜನ ಅಂತ ನೀನು ಅಂದ್ಕೊಬಿಟ್ಟಿದ್ಯಾ. ದೌಲತ್ತಿನ ಮಾತಾಡಿದ್ರೆ ನಾಲ್ಕು ಹಿಡಿದ್ರೇನೆ ಮತ್ತೆ ಅಲ್ಲ, ಯಾಕೆಂತ ಮಾಡಬೇಕು, ಸುಮ್ಮನಿರಬೇಕು. ನಾವು ಅದ್ರ ಬಗ್ಗೆ ಮಾತಾಡ್ತೀವಿ ಅಂದಮೇಲೆ ಇನ್ನೊಬ್ರಿಗೆ ಕೊಟ್ಟು ಗಲಾಟಿಗೆ ಹೋಗ್ಬಾರ್ದು, ಇನ್ನೊಬ್ರು ನನಬಾರ್ದು ನಮ್ಮ ತಪ್ಪಿಕೊಂಡು. ಇವಾಗ ನೋಡು, ಇವಳೆ ತಪ್ಪು ಮಾಡಿಬಿಟ್ಟು ಇನ್ನೊಬ್ರಿಗೆ ನ್ಯಾಯ ಹೇಳಕ್ಕೆ ಹೋಗಳು, ಇನ್ನೊಬ್ರಿಗೆ ಏನೋ ಒಂದು ಹೇಳಕ್ಕೆ ಹೋಗಳು. ಇವಾಗ ನೋಡು, ಇವಾಗ ಮಾತಾಡೋದಕ್ಕೆ ಮಕ ಇಲ್ಲ ಇವಳಿಗೆ, ಇವಾಗ ಮಾತಾಡ್ಬೇಕು ಇವಳು. ಮಾತಾಡ್ತೀನಿ, ನನಗೇನು ಮಾತಾಡೋದೇನು ದೊಡ್ಡದಲ್ಲ, ತೆಗೀರೆ ನಾನು ತಿರುಗಿಸಿ ಹೊಡಿಯೋದೇನು ದೊಡ್ಡದಲ್ಲ. ಓ, ಏನೋ ನಾನು ಬೆಲೆ ಕೊಟ್ರೆ ನಿಮ್ದು ಯಾಕೋ ಜಾಸ್ತಿ ಆಗ್ತೈತಿ. ಋತು ಅಕ್ಕ ಸುಮ್ಮನಿರ್ರಿ ಸಾಕು. ಅವ್ರ ಪಾಡಿಗೆ ಅವ್ರು ಸುಮ್ಮನಾಗಿದ್ರು ತಾನೆ, ನಿಮ್ಮ ಪಾಡಿಗೆ ನೀವು ಹೊರಗೆ ಸುಮ್ಮನೆ ಬರಬೇಕಾಗಿತ್ತು. ಬಾಯಿಗೆ ಬಂದಂಗೆ ಬೈಕೊಂಡು ಇಬ್ಬರು ಅಕ್ಕ ತಂಗಿಯವರು ಎಂತರಂಬದು ಗೊತ್ತೈತಿ. ತಾಟ್ಕಿತ್ತೇವ್ರು ಏನು ಮಾಡ್ತೀರಾ ಬರ್ರಿ ತಾಟ್ಕಿತ್ತೇರಾ ಅಂತಂದರೆ ಹೆಂಗೆ ಸರಿಯಾಗುತ್ತೆ ಹೇಳು? ಅಲ್ಲ, ನೀನೇ ಹೇಳು. ಆ ರೀತಿ ಮಾತಾಡಿದ್ರೆ ಯಾರಿಗಾದ್ರೂ ಕೋಪ ಬರುತ್ತೋ ಇಲ್ವೋ? ಯಾವ ಥರ ಮಾತಾಡ್ತೀರಾ ನೀವು ಅಂತ. ಮತ್ತೆ ನೋಡಾಗ ಅಂತ ಮಾತಾಡೋದು, ಮತ್ತೆ ಈಗಳಪ್ಪ ನಮ್ಗೆ ಹಿಂಗೆ ಮಾಡಿದ್ರು ಅಂಬೋದು ನಮ್ಮ ಮೇಲೆ ನಿಷ್ಠುರ ಹೊಸೋದು. ಹಿಂಗೆ ಎಲ್ಲನ ಹಿಂಗೆ ಮಾಡೋದು ಕಣಪ್ಪ, ಎಲ್ಲರೂ ಹಿಂಗೆ ಮಾಡೋದು. ಏನು ತಪ್ಪು ಮಾಡಿಲ್ಲ ಅಮ್ಮಂಗೆ ಮಾತಾಡ್ತಾರೆ. ಅಲ್ಲ ಕಣೆ, ಅಪ್ಪುಣ್ಯ ಶಿವ ನಿಮ್ಮ ಮೇಲೂ ಜಗಳಕ್ಕೆ ಹೋದಲ್ಲ ಋತು. ಮೊನ್ನೆ ನಮ್ಮ ಚಿಕ್ಕಪ್ಪನಿಗೆ ನೀನು ಇಲ್ಲದ್ದು ಹೇಳ್ಕೊಟ್ಟಿದ್ಯಂತ ನೀನೇ ಹೋಗಿ ಹೇಳ್ದಂತೆ. ಬಾರೆ ನಿಮ್ಮ ಚಿಕ್ಕಮ್ಮನೇ ಹೇಳ್ತಾಳೆ ಕೇಳು. ನಾನು ಹೇಳ್ಬೇಕಾಗಿತ್ತು ಮರ್ತೇ ಬಿಟ್ಟು ಅವಳು ಮುಂದೆ ಹೇಳಿದ್ರೆ ಸರಿಯಾಗಿ ಮಕ್ಕಳ್ದಂಗೆ ಆಗೋದು ಅಂತ ಹೇಳ್ತಾಳೆ. ಬಾ ಹೋಗೋಣ, ಕೇಳೋಣ ಬಾರಿ. ಅಂದಿಟ್ಟು ಯೋಚನೆ ಮಾಡಿ ಮಾತಾಡಬೇಕು. ಯಾತನ ಮಾತಾಡ್ತೀವಿ ಅಂತಂದರೆ ಎಲ್ಲಿಗೋಗಿ ಎಲ್ಲಿ ಬರ್ತೇವೆ ಅಂತ ಒಂದು ಸುಸ ಯೋಚನೆ ಮಾಡಬೇಕು. ನಮ್ಮನಂತೂ ಬಡವರು, ಇವ್ರ ಮನೆಯಾಗ ಎಲ್ಲಿ ಮದುವೆ ಮಾಡ್ಕೊಂತಾರೆ ಅವರು ಅಂತ. ಇವಾಗ ಕೊಡಬೇಡ್ರಿ ಅಂತ ನಮಗೆ ಹೇಳಕ್ಕೆ ಬಂದಿರೋದು. ನೋಡು ಎಂತೆಂಥ ಅವ್ರು ಇರ್ತಾರೆ. ಯಪ್ಪ, ಯಾವಾಗ ಹೆಂಗೆ ಜನ ಯಾವ ಕಡೆಗೆ ಹೆಂಗಿರ್ತಾರೆ, ಯಾವಾಗ ಹೆಂಗೆ ತಂದಿಕ್ತಾರೆ, ಯಾವಾಗ ಏನು ಮಾತಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕಣಪ್ಪ. ನಮಗಂತೂ ಹೆಂಗೆ ಮಾತಾಡೋದು ಇವಾಗ ನಮ್ಮನಿಗೆ ಬಂದೈತೆ ಹೇಳೋಕ್ಕೆ. ನಾವು ಅದು ಹೆಂಗೆ ಅಮ್ಮ ಮಾತು ಕೇಳ್ತೀವಿ. ನಮಗೆ ಗೊತ್ತೈತೆ ಕಣ್ರು ತಮ್ಮ, ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡಬೇಕು ಅಂತ. ನಮ್ಮ ಮೊಮ್ಮಗಳು ನನಗೆ ಯಾರಿಗೆ ಕೊಡಬೇಕು ಅಂಬದು ನನಗೆ ಭಾಳ ಚೆನ್ನಾಗಿ ಗೊತ್ತೈತಿ ಅಂತಂದರೆ, ಇಲ್ಲ ನಿಮಗೆ ಗೊತ್ತಿಲ್ಲ ನಾನು ಹೇಳ್ತೀನಿ ಕೇಳ್ರಿ, ಅವ್ರಿಗೆ ಮಾತ್ರ ಕೊಡಬೇಡ್ರಿ ಹಿಂಗೆ ಹಿಂಗೆ ಅಂತ ಮಾತಾಡಿದ್ರೆ ಯಾಕೆ ಹೇಳ್ತಾರೆ? ಯಾರು ಕೇಳಲ್ಲ. ಸ್ವಲ್ಪ ಯೋಚನೆ ಮಾಡಬೇಕು. ಹೇಳಿದ್ರೆ ಅವ್ರಿಗೂ ಅರ್ಥ ಆಗುತ್ತೆ ಅಂತ. ನಾವೇಂತೀರ ದಡ್ಡರಲ್ಲ, ದಡ್ಡರಾಗಿದ್ರೆ ಬಿಡಪ್ಪ ಅಂತ ಅನ್ಬೋದಾಗಿತ್ತು. ಏನು ಗೊತ್ತಾಗಲ್ಲ ಇವ್ರಿಗೆ ಅನ್ನೋದಾದರೆ ಬಿಡು ಅನ್ಬೋದಾಗಿತ್ತು. ನಾವು ಊಟ ತಿಳ್ಕೊಂಡಿದ್ದೀವಿ. ನಾವು ಸ್ವಲ್ಪ ಬುದ್ಧಿವಂತರೇನೆ, ನಮಗೂ ಸ್ವಲ್ಪ ಬುದ್ಧಿ ಐತಿ. ಯಾವಾಗ ಏನು ಮಾಡಬೇಕು, ಯಾವಾಗ ಏನು ಮಾತಾಡಬೇಕು, ಏನು ಎತ್ತ ನಮಗೂ ಚೆನ್ನಾಗಿ ಬುದ್ಧಿ ಐತೆ. ನಾವು ಸುಮ್ಮನಿದ್ದೀವಿ ಬಿಡು, ಇವಾಗ ಮಾತಾಡಬಾರ್ದು, ನೋಡೋಣ ಅಂತ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ರು ಸುಮ್ಮನಿರಂಗಿಲ್ಲ. ಹಂಗೆ ಮಾತಾಡ್ತಾವಳೆ. ನಾನು ಸುಮ್ಮನೆ ಬಂದಿದ್ದು, ನೀವು ಜಾಗ್ಲಕ್ಕೆ ಬಂದಿದ್ದೀರಾ. ಬಂದು ಕಳ್ಳರು ಬಂದಂಗೆ ಕದ್ದು ಕೇಳಿಸ್ಕೊಂಬೋದಲ್ಲ. ಕದ್ದು ಕೇಳಿಸ್ಕೋಬಾರ್ದು. ನನಗೆ ಯಾರ್ದು ಕದ್ದು ಕೇಳಿಸಕ್ಕೆ ಹೋಗಲ್ಲಮ್ಮ. ನಾನು ಯಾರ್ದಾಗೆ ಆಗಲಿ ಕದ್ದು ಕೇಳಿಸ್ಕೊಂಬಕ್ಕೆ ಹೋಗಲ್ಲ. ಏನಿದ್ರು ನಾನು ಡೈರೆಕ್ಟಾಗಿ ಮಾತಾಡ್ತೀನಿ, ಕದ್ದು ಕೇಳಿಸ್ಕೊಂಬಕ್ಕೆ ಹೋಗಲ್ಲ. ನೀನು ಡೈರೆಕ್ಟಾಗಿ ಬಂದು ನಮ್ಮೆದ್ರಿಗೆ ಹೇಳ್ಬೇಕಾಗಿತ್ತು. ಈಗ ಹೆಣ್ಣು ಕೊಡೋದು ತಮ್ಮದು ಮಾಡ್ತಿರ್ತಾರಲ್ಲ, ಅವಾಗ ಬಂದು ಹೇಳ್ಬೇಕಾಗಿತ್ತು. ನೀನು ಇವ್ರಿಗೆ ಬಂದು ನೀನು ಪಿಟಿಂಗ್ ಇಕ್ಕದಲ್ಲ. ಧೈರ್ಯವಾಗಿ ನೀನು ಹೇಳ್ಬೇಕಾಗಿತ್ತು. ಮಾತುಕತೆ ಆಡ್ತಿರ್ತಾರಲ್ಲ ಮದುವೆದ, ಬೇಡ ಕೊಡಬೇಡ್ರಿ ಅಂತ ಅವಾಗ ಬಂದು ನೀನು ಡೈರೆಕ್ಟಾಗಿ ಹೇಳ್ಬೇಕಾಯ್ತು. ಇವಾಗ ನಾವು ಇಲ್ಲಿ ಸಮಯದಾಗ ಬಂದು ಪಿಟಿಂಗ್ ಇಕ್ಕಕ್ಕೆ ಬರೋದಲ್ಲ ಇವ್ರಿಗೆ. ನನಗೆ ಹೇಳ್ತಾಳೆ, ನನಗೆ ನನ್ನ ಸುಮ್ಮನೆ ನಿಷ್ಠುರ ಮಾಡಿದ್ಲು. ನಿಮ್ಮ ಚೈತ್ರ ಕುಂತಾಗು ನನ್ನ ತಗು ಸುಮ್ಮನೆ ನನಗೂ ನಿಷ್ಠುರ ಮಾಡಿ ಇಲ್ಲದೆಲ್ಲ ಜಗಳ ತಂದಿಕ್ಕಿದ್ಲು. ಇವಳೇ ಹೇಳ್ಕೊಟ್ಟಿರೋದು ಅಂತ. ನಾನಂತ ಮಾಡಿಲ್ಲ. ದೇವ್ರ ಇದನ್ನು ಪರಮಾತ್ಮ ಇದನ್ನು ಮೇಲೊಬ್ಬ ನೋಡ್ತಿರ್ತಾನೆ. ಯಾರನ್ನೇ ಆಗಲಿ ಪರಮಾತ್ಮ ನೋಡ್ತಿರ್ತಾನೆ, ಹೆಂಗೆ ಏನು ಎತ್ತ ಅಂತ ಅವನು ಯೋಚನೆ ಮಾಡ್ತಿರ್ತಾನೆ. ನೀನು ಅನ್ಕೋಬೋದು. ನೋಡು ಸರಿಯಾಗಿ ಆಗತ್ತೆ ನಿನಗೆ. ನಾವಂತೂ ಸುಮ್ಮನೆ ಬಿಡಲ್ಲ. ಅಮ್ಮಣಿ ಪ್ರೀತಿ ಪ್ರೇಮ ಸುಮ್ಮನಿರಿ. ಇವಾಗ ಹೇಳಿದಿರಲ್ಲ ತಿರುಗಿ ನಾನು ಅವಳೇನಾನ ಮಾತಾಡಿವಳಿಂದಾಗ ಅಮ್ಮ ಮಾತಾಡಿರಿ ಅಂತ ಸುಮ್ಮನಿರಿ. ಇವಾಗ ಸದ್ಯಕ್ಕೆ ಯಾತು ಮಾತಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇದ್ಬಿಡಿ. ಇವಾಗ ಹೇಳಪ್ಪ ಮಾತಾಡಿದ್ರೆ ಹಿಂಗೆ ಮಾತಾಡಿದ್ರು ಅಂದ್ರು ಅಂಬೋದು ಬೇಡ, ಸುಮ್ಮನಿರು. ನಾನು 2 ದಿನ ಮಾತಾಡಿವಿ ಅಂತ ಸುಮ್ಕಿರಿ. ನೋಡಿದ್ರಲ್ಲ ಈ ಕಡೆ ಸುಮ್ಮನೆ ಹೋಗ್ಬೇಕಾ, ಬಾಯಿಗೆ ಬಂದಂಗೆ ಮಾತಾಡಿದ್ಲು. ಅದಕ್ಕೆ ಇವು ಸುಮ್ಮನೆ ಬಿಡ್ತಾರ? ಸುಮ್ಮನಂತೂ ಬಿಡಲ್ಲ. ಇವು ಸರಿಯಾಗಿ ಸಿಕ್ಕಿದೆ ಚಾನ್ಸ್ ಅಂತ ಸರಿಯಾಗಿ ತಟ್ತಾ ಇದ್ದಾರೆ. ಯಾರಿಗೇ ಆಗಲಿ ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡ್ಬೇಕು. ಸುಮ್ಮನೆ ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.